ನಮಸ್ತೆ ರೈತ ಬಾಂಧವರೇ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ಪ್ರಕಾಶ್ ಅಂತ. ಪ್ರಕಾಶ್. ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು ಹಿರೇತೊಗಲಿ ಏರಿಯಲ್ಲ? ಹಿರೇತೊಗಲಿ ಸರ್. ಒಟ್ಟಾರೆ ಒಂದು 2,000 ಗಿಡ ಅಡಿಕೆ ಐತಲ್ಲ ಸರ್? 2,000 ಗಿಡ. ಈ ತೋಟಕ್ಕೆ ಮಣ್ಣು ಎಷ್ಟು ಹೊಡೆದಿರಿ ಸರ್? ಭಾಳ ಹೊಡೆದಿ ಸರ್. ಒಂದು 300 ಲೋಡ್ ಮಣ್ಣು ಹೊಡೆದಿ. 300 ಲೋಡ್ ಮಣ್ಣು ಹೊಡೆದ್ಮೇಲೆ ಒಟ್ಟಾರೆ ಗಿಡ ಎಸೋದು ಸಿ? ಒಂದು 550-600 ಗಿಡ ಹೋಗ್ಬೋದು. 600 ಗಿಡ ಹೋಗಿಲ್ಲ. ಮತ್ತು ಒಳದಾಯ ಕಟ್ಟಿದಿಲ್ಲ. ಇನ್ನು ಉಳ್ಕೊಂಡ್ರೆ ಒಂದು 150 ಗಿಡ ಐತಲ್ಲ ಇಲ್ಲಿ? 150 ಗಿಡ ಇದೆ ಅಷ್ಟೇ. ಈಗ 150 ಗಿಡ ಅದನ್ನು ತೆಗಿಬೇಕು, ಒಳದಾಯ ಉಳಿಸ್ಕೋಬೇಕು ಅಂತ. ಸರ್, 1 ಗಂಟೆ ಅವಧಿನಲ್ಲಿ ನಿಮ್ಮ ಹತ್ರ ಚರ್ಚೆ ಮಾಡ್ತಕ್ಕಂಥ ವಿಚಾರಗಳು ಸರಿ ಅನ್ನಿಸ್ತಾ ತಪ್ಪು ಅನಿಸ್ತದೆ? ಸರಿ ಅನ್ಸುತ್ತೆ. ಸರಿ ಅನಿಸ್ತಲ್ಲ ಸರ್? ಈಗ ಹಿಂದೆ ಆ ತೋಟದಲ್ಲಿ ಒಂದು 25 ಕ್ವಿಂಟಲ್ ಅಡಿಕೆ ತೆಗೆದಿರಲ್ಲ ಸರ್? 22 ಕ್ವಿಂಟಲ್ ತೆಗೆದಿವಿ ಒಣ ಅಡಿಕೆ. 22 ಕ್ವಿಂಟಲ್ ಒಣ ಅಡಿಕೆ ತೆಗೆದಿರಲ್ಲ ಸರ್? ಎಷ್ಟು? 1,000 ಗಿಡಕ್ಕೆ? 1,050 ಗಿಡಕ್ಕೆ. ಇವತ್ತು ಅಟ್ ಪ್ರೆಸೆಂಟ್ ಎಷ್ಟು? ಒಂದು 12-13 ಲೆಕ್ಕಕ್ಕೆ ಅದಾವ? 13 ಕ್ವಿಂಟಲ್ ಲೆಕ್ಕ. 12-13 ಕ್ವಿಂಟಲ್ ಲೆಕ್ಕಕ್ಕೆ ಅದಾವಲ್ಲ ಸರ್? ಈಗ ಈ ಊರಲ್ಲಿ 100% ಅಡಿಕೆ ಬೆಳೆಗಾರರೇ ಹೌದಲ್ಲ ಸರ್? ಎಲ್ಲರೂ ಅಡಿಕೆ ಬೆಳೆಗಾರ ಸರ್. ಒಂದು ಈ ಮನುಷ್ಯನ ದುರಾಲೋಚನೆ ಏನೋ ಗೊತ್ತಿಲ್ಲ, ಇಲ್ಲಿ ಆಗ್ತಿರೋ ಸಮಸ್ಯೆಗಳಿಗೆ ಪರಿಹಾರ ಯಾರೂ ಕಣ್ಕಂತಿಲ್ಲ ಸರ್? ಇಲ್ಲ ರಾಸಾಯನಿಕ ಗೊಬ್ಬರ ಹಾಕೋದು ಅಲ್ಲ ಸರ್. ರಸಗೊಬ್ಬರ ಏನಾರ ಮಾಡಿರೋದು ನಾನು ಹೇಳ್ತಾನಲ್ಲ, ಒಂದಿಷ್ಟು ಸಾಯಿಲ್ ರೀಚಾರ್ಜ್ ಮಾಡೋದೈತಲ್ಲ ಸರ್, ಮಣ್ಣಿಗೆ ಮರುಜೀವ ತುಂಬೋದೈತಲ್ಲ ಸರ್, ಮಣ್ಣಿಗೆ ಮರುಜೀವ ತುಂಬಿ ಏನಾರ ಆಟ ಆಡಿ ನಡೀತೈತಿ. ಏನಂತೀರ ಹೇಳ್ರಿ? ಇಲ್ಲ ಮಾಡ್ತೀವಿ, ಮಾಡೋಣ. ಮಣ್ಣಿಗೆ ಮರುಜೀವ ತುಂಬಿ ಏನು ಆಟ ಆಡಿ ನಡೀತೈತಿ. ಈಗ ನಿಮ್ಮ 2 ತೋಟದಲ್ಲೂ ಕೂಡ, ನಿಮ್ಮ ಈ ಏರಿಯಾದ ಸುತ್ತಮುತ್ತಲು ಎಲ್ಲ ತೋಟದಾಗ ನಾವು ನೋಡ್ಕೊಂಬಂದು ತಡಾದು ಸುಮಾರು ಒಂದು 2 ಕಿಲೋಮೀಟರ್ ದೂರ ಹೋಗಿ ಬಂದ್ವಲ್ಲ, ಮ್ಯಾಕ್ಸಿಮಮ್ ತೋಟದಲ್ಲಿ ರೋಗ ಬಾಧೆ ಮತ್ತು ಕೀಟ ಬಾಧೆ ಐತೋ ಇಲ್ವೋ? ಐತೆ ಸರ್, ಐತಲ್ಲ? ಕಾಣ್ತೈತಲ್ಲ ಎಲ್ಲ ತೋರಿಸಿದ ಮೇಲೆ. ಇದು ನಿಮ್ಮ ಗಮನಕ್ಕೆ ಬಂದುತ್ತಾ? ಬಂದಿಲ್ಲಲ್ಲ ಸರ್? ನಿಮ್ಮ ತೋಟದಾಗ ನಾವು ಇದನ್ನ ಯಾವುದು ಸಾಯಿಲ್ pH ಚೆಕ್ ಮಾಡಿದ್ವಿ, ನೀರಂತೂ ಜಾಸ್ತಿ ಆಗಿದೆಯಲ್ಲ? ಜಾಸ್ತಿ ಆಗಿದೆ ಸರ್. ನೀವು ತೋರಿಸಿದ ನೀರು ಜಾಸ್ತಿ ಆಗೈತಲ್ಲ ಸರ್? ಜೊತೆಗೆ ಇಲ್ಲಿ ಲಾಕ್ ಆಗಿರ್ತಕ್ಕಂಥ ಪೋಷಕಾಂಶ ತುಂಬ ಚೆನ್ನಾಗೈತಲ್ಲ? ಚೆನ್ನಾಗಿದೆ ಸರ್. ಪೋಷಕಾಂಶ ಲಾಕ್ ಆಗಿದೆ. ಸಾಯಿಲ್ ಅದು ಅಸಿಡಿಕ್ ಲೆವೆಲ್ ಇದೆ. ಅಂದರೆ ಈ ಆಮ್ಲೀಯ ಮಣ್ಣು ಅಂತೀವಲ್ಲ ಸರ್, ನಿರಂತರವಾಗಿ ರಸಗೊಬ್ಬರಗಳ ಪ್ರಯೋಗ ಗೊತ್ತದ ಸರ್, ಅತಿಯಾದ ನೀರಿನ ಪ್ರಯೋಗ, ಈ ಸಾವಯವ ವಸ್ತು ಮಣ್ಣಿಗೆ ಸೇರಿಸಿದ್ರು ಕೂಡ ನೀವು ಬೇಕಾದಷ್ಟು ಸಗಣಿ ಗೊಬ್ಬರ ಕೊಡ್ತಾ ಇದ್ದೀರಿ, ಇಳುವರಿ ಬರ್ತಾ ಇಲ್ಲ. ರಸಗೊಬ್ಬರನ್ನು 2 ಸಲ ಕೊಡ್ತಿದ್ದೀರಿ, ಆದರೂ ಇಳುವರಿ ಬರ್ತಲ್ಲ. ಅಂದ್ರೆ ಇಲ್ಲಿ ರಾಸಾಯನಿಕ ಗುಣ ಒಂದೇ ಬದಲಾವಣೆ ಮಾಡಿದರೆ ಭಾರಿ ಇಳುವರಿ ಬರ್ತೈತಿ ಅನಿಸ್ತತ? ರಾಸಾಯನಿಕ ಗುಣನೇ ಬರೇ ಬದಲಾವಣೆ ಮಾಡ್ಕೊಂತ ಹೋದ್ರೆ ಆಗತ್ತಾ? ಅದನ್ನ ಪ್ರಯೋಗ ಮಾಡಿದೀವಿ, ಈಗ 5 ವರ್ಷ ಮಾಡ್ತೀವಿ, ಆಗ್ತಾ ಇಲ್ಲ ಅಂತಂದ್ಮೇಲೆ ಸರ್, ಒಂದಿಷ್ಟು ಮೈಕ್ರೋಬಿಯಲ್ ಆಕ್ಟಿವಿಟೀಸ್, ಮಣ್ಣಿನ ಪರಿವರ್ತನೆ ಮಾಡ್ಕೋಬೇಕು ನಾವು. ಸೂಕ್ಷ್ಮಾಣು ಜೀವಿಗಳ ಉಗಮ, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಚೆನ್ನಾಗಿ ಆಗ್ಬೇಕಲ್ಲ ಸರ್? ಇದು ಸಾಧ್ಯತೆ ಐತಿ? ಇಲ್ಲ ಸಾಧ್ಯತೆ ಐತಿ, ಮಾಡ್ಬೇಕು ನಾವು. ಸರಿನಾ ಸರ್? ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ರೈತ ಬಾಂಧವರೇ, ನೋಡಿದ್ರಲ್ಲ, ಇದು ಒಂದೇ ಊರಲ್ಲ, ಇಂಥ ನೂರಾರು ಊರುಗಳನ್ನ ನಾವು ನೋಡಿದ್ದೀವಿ, ದಿನ ನೋಡ್ತೀವಿ. 16 ಊರುಗಳು ನೋಡ್ತಾ ಇದ್ದೀವಿ, ದಿನ 16 ಜನ ನಾವು ರೈತರನ್ನು ಭೇಟಿ ಮಾಡ್ತಾ ಇದ್ದೀವಿ. ಇಲ್ಲಿ ಜ್ಞಾನದ ಸದ್ಬಳಕೆ ಅಂತೂ ಆಗ್ತಾ ಇಲ್ಲ. ವಿಜ್ಞಾನ ಅಂತಂದೇಳಿ ರಸಗೊಬ್ಬರ ಚೆನ್ನಾಗಿ ಕೊಟ್ಟರು ಮಾತ್ರ ಬರುತ್ತೆ ಅಂತಕ್ಕಂಥದ್ದು ಇದು ತಪ್ಪು ಅಭಿಪ್ರಾಯ ಅಂತ ವಿಚಾರ ತಿಳಿಸ್ತಾ, ದಯಮಾಡಿ ರೈತ ಬಾಂಧವರೇ, ಮಣ್ಣಿನ ಜೈವಿಕ ಶಕ್ತಿ ಅಂತಕ್ಕಂಥದ್ದು, ಮಣ್ಣಿನ ರಾಸಾಯನಿಕ ಗುಣ ಅಂತಕ್ಕಂಥದ್ದು, ಮಣ್ಣಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ, ಮಣ್ಣಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಹ್ಯೂಮಸ್ಸು ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಅಂತಕ್ಕಂಥದ್ದು ನಮ್ಮ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಆದಾಗ ಏನು ಸಮಸ್ಯೆ ಆಗುತ್ತೋ, ಇಲ್ಲೂ ಕೂಡ
ಅದೇ ಸಮಸ್ಯೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ನಾವು ಯಾವುದು ನಮ್ಮ ರೈತರು ಇದನ್ನು ಬದಲಾವಣೆ ಮಾಡಬೇಕು ಅನ್ನೋದಾದರೆ ದಯಮಾಡಿ ಜೈವಿಕ ಒಳಸುರಿಗಳನ್ನ ಕನ್ಸೋರ್ಷಿಯಾಗಳನ್ನ ಬಳಸ್ತಕ್ಕಂಥದ್ದು ಭಾಳ ಸೂಕ್ತ ಅಂತಕ್ಕಂಥದ್ದು. ಕನ್ಸೋರ್ಷಿಯಾ ಅಂತ ಯಾಕೆ ಹೇಳ್ತಾರೆ, ಇದು ನೇರವಾಗಿರ್ತಕ್ಕಂಥ ಒಂದು ಪೋಷಕಾಂಶ ಅಲ್ಲ. ಮಣ್ಣಿಗೆ ಬಿದ್ದಾಗ ಅಲ್ಲಿರ್ತಕ್ಕಂಥ ತ್ಯಾಜ್ಯ ಅನ್ಅವೈಲಬಲ್ ಫಾರಮ್ನಾಗ ಇರ್ತಕ್ಕಂಥದ್ದು ಅವೈಲಬಲ್ ಫಾರಮಿಗೆ ಬಂದು ಬದಲಾವಣೆ ತರುತ್ತೆ. ಜೊತೆಗೆ ನಿರಂತರವಾಗಿ ಇದನ್ನು ಉಳಿಸ್ಕೊಂಡು ಹೋಗೋದು ಉತ್ತಮ ಅಂತಕ್ಕಂಥದ್ದು ನಮ್ಮ ಸಲಹೆ. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ನಾರದಮುನಿ ಕೃಷಿ ಮಾಹಿತಿ ಮತ್ತು ಜೈವಿಕ ಗೊಬ್ಬರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಸಾಹೇಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್.